ದೇವರು ಜೊತೆಗಿದ್ದರೆ ನಾವು ಒಬ್ಬರಾದರೂ ಬಹುಮತವೇ. ಇದು ಯಾವಾಗಲೂ ಸತ್ಯವಾದದ್ದೇ ಆಗಿದೆ. ಆತ್ಮೀಯರೇ, ನೀವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳ ಆಳವಾದ ಅಧ್ಯಯನವು ನಿಮಗೆ ಪ್ರಯೋಜನವಾಗಿದೆಯಲ್ಲವೇ? ದಿನಾಲೂ ಕಾರ್ಯಕ್ರಮವನ್ನು ವೀಕ್ಷಿಸಿ ಆತ್ಮದಲ್ಲಿ ಬಲ ಹೊಂದಿ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಪ್ರತ್ಯೇಕಿಸಲ್ಪಟ್ಟದ್ದು ಅಂದರೇನು? ಯಾರನ್ನು ದೇವರು ತನ್ನ ಸೇವೆಗೆ ಉಪಯೋಗಿಸುತ್ತಾನೆ? ನಿಮಗೆ ತಿಳಿದಿದೆಯೋ? ಒಂದು ವೇಳೆ ತಿಳಿಯದಿದ್ದರೆ ಇಂದಿನ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ. ನಾವೆಲ್ಲರೂ ಸತ್ಯವನ್ನು ಅರಿತುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ನಮ್ಮ ಜೀವಿತಕ್ಕೆ ಬೆಳಕನ್ನು, ಸಮಾಧಾನವನ್ನು ನೀಡುವ ದೇವರ ವಾಕ್ಯಗಳನ್ನು ಕಲಿಯಲು ಸಿದ್ಧರಾಗಿರುವ ನಾವು ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 4ನೇ ವಚನವನ್ನು ನೋಡೋಣ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಹೋವನ ವಾಕ್ಯವು ಯೆರೆಮೀಯನಿಗೆ ಬಂದಿತು ಎಂಬುದಾಗಿ ನೋಡುವಾಗ ಇದನ್ನು ಹೆಚ್ಚು ವಿವರಿಸಲು ಹೋಗುವುದಿಲ್ಲ. ನಿನಗೆ ಮನಸ್ಸಿಲ್ಲದಿದ್ದರೆ ಇಲ್ಲಿಗೆ ನಿಲ್ಲಿಸು. ನಿನಗೆ ಸಂದೇಶ ದೊರಕಲಾರದು ಅಷ್ಟೇ. ಇದು ದೇವರ ಮಾತಾಗಿದೆ. ಪ್ರಿಯರೇ, ದೇವರು ಯೆರೆಮೀಯನಿಗೆ ಅದನ್ನು ಹೇಗೆ ತಲುಪಿಸಿದನೆಂದು ನಾನು ಹೇಳಲಾರೆ. ಆದರೆ ಅದು ಅವನಿಗೆ ಮುಟ್ಟಿತು. ಅದು ದೇವರ ವಾಕ್ಯವೆಂದು ದಾಖಲಾಗಿದೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನವನ್ನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕರು ಈ ದಿನಗಳಲ್ಲಿ ಕೇಳುತ್ತಾರೆ, ಮಗುವು ಮಗುವಾಗಿ ರೂಪುಗೊಳ್ಳುವುದು ಯಾವಾಗ ಎಂದು. ಗರ್ಭದಲ್ಲಿ ರೂಪುಗೊಂಡಾಗಲೇ ಎಂದು ನಾನು ಹೇಳುತ್ತೇನೆ. ಕೀರ್ತನೆ 139ರಲ್ಲಿ ದಾವೀದನು ಹೇಳುತ್ತಾನೆ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ ಎಂಬುದಾಗಿ. ಕೀರ್ತನೆ 139:15ನೇ ವಚನದಲ್ಲಿ ನಾವಿದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅಂದರೆ ಅವನು ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುತ್ತಿರುವಾಗಲೇ ಜೀವವು ಉತ್ಪತ್ತಿಯಾಯಿತು. ಆರಂಭದಲ್ಲೇ ಭ್ರೂಣದಲ್ಲಿ ಅನೇಕ ಬೆಳವಣಿಗೆಗಳು ಉಂಟಾಗುತ್ತವೆ ಎಂದು ಒಬ್ಬ ಸ್ತ್ರೀರೋಗ ತಜ್ಞರು ನನಗೆ ಹೇಳಿದ್ದಾರೆ. ಪ್ರಾಣ ರಕ್ಷಣೆಯ ಕಾರಣಕ್ಕಾಗಿ ಅಲ್ಲದಿದ್ದರೆ ಗರ್ಭಪಾತವು ಒಂದು ಕೊಲೆಯಾಗಿರುತ್ತದೆ. ದೇವರ ವಾಕ್ಯ ಅದನ್ನು ಆ ರೀತಿಯಲ್ಲಿ ನೋಡುತ್ತದೆ. ದೇವರು ಯೆರೆಮೀಯನಿಗೆ ಹೇಳಿದನು, ನೀನು ಹುಟ್ಟುವ ಮೊದಲೇ ನಾನು ನಿನ್ನನ್ನು ತಿಳಿದಿದ್ದೆನು ಮತ್ತು ನಿನ್ನನ್ನು ಕರೆದೆನು ಎಂದು. ದೇವರು ಯೆರೆಮೀಯನಿಗೆ ಈ ಮಾತುಗಳನ್ನು ಯಾಕೆ ಹೇಳಿದನು? ದೇವರು ಅವನಿಗೆ ಯೆಹೂದಕ್ಕೋಸ್ಕರ ಒಂದು ಸಂದೇಶ ಕೊಡಲಿದ್ದಾನೆ ಮತ್ತು ಅವರು ಅದನ್ನು ತಿರಸ್ಕರಿಸಲಿದ್ದಾರೆ. ಪ್ರಿಯರೇ, ಯೆರೆಮೀಯನು ದೇವರಿಗಾಗಿ ನಿಲ್ಲುವುದರಿಂದ ಅವನನ್ನು ಬಂಧಿಸಲಿಕ್ಕಿದ್ದಾರೆ. ಅವನು ತನ್ನ ಜನರನ್ನು ಪ್ರೀತಿಸುತ್ತಿದ್ದರಿಂದ ಅವನ ಸಂದೇಶವು ಅವನ ಹೃದಯವನ್ನು ಒಡೆಯುತ್ತದೆ. ಅವರಿಗಾಗುವ ದುರಾವಸ್ಥೆಯನ್ನು ತಾನೇ ತಿಳಿಸಲು ಅವನಿಗೆ ಮನಸ್ಸಾಗುವುದಿಲ್ಲ. ಆದರೆ ದೇವರಿಗೆ ಇಂತಹ ಮನುಷ್ಯನೇ ಬೇಕಾಗಿತ್ತು, ಮೃದು ಮನುಷ್ಯನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಹಾಬ ಇಜಬೇಲರ ಆಸ್ಥಾನಕ್ಕೆ ದೇವರು ಏಲಿಯನಂತಹ ಒರಟು ವ್ಯಕ್ತಿಯನ್ನು ಕಳಿಸಿದನು. ಆದರೆ ಯೆಹೂದವು ಸೆರೆಗೆ ಒಯ್ಯಲ್ಪಡುವ ಮೊದಲು ತಾನು ಅವರನ್ನು ಪ್ರೀತಿಸುತ್ತೇನೆಂದು, ಅವರನ್ನು ರಕ್ಷಿಸಲು ಬಿಡಿಸಲು ಬಯಸುತ್ತೇನೆಂಬುದನ್ನು ದೇವರು ಅವರಿಗೆ ತಿಳಿಸಬೇಕೆಂದಿದ್ದನು. ಈ ಕಾರಣಕ್ಕಾಗಿ ದೇವರು ಯೆರೆಮೀಯನನ್ನು ಆರಿಸಿದನು. ಆದ್ದರಿಂದ ದೇವರು ಯೆರೆಮೀಯನನ್ನು ಪ್ರೋತ್ಸಾಹಿಸಲು ಈ ಮಾತುಗಳನ್ನು ಹೇಳುತ್ತಾನೆ. ಆತನು ಹೇಳುತ್ತಾನೆ, ನಾನು ನಿನ್ನನ್ನು ಕರೆದಿದ್ದೇನೆ, ನೇಮಕ ಮಾಡಿದ್ದೇನೆ, ಶುದ್ಧಪಡಿಸಿದ್ದೇನೆಂಬುದನ್ನು ನೀನು ತಿಳುಕೊಳ್ಳಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರತಿಷ್ಠೆ ಪಡಿಸುವುದೆಂದರೆ ದೇವರ ಉಪಯೋಗಕ್ಕಾಗಿ ಪ್ರತ್ಯೇಕವಾಗಿರಿಸುವುದು. ದೇವಾಲಯದಲ್ಲಿಯೂ
ಗುಡಾರದಲ್ಲಿಯೂ ಹಳೆ ಪಾತ್ರೆಗಳು, ಹಳೆಯದಾದ ನುಜ್ಜುಗುಜ್ಜಾದ ಆದರೆ ದೇವರ ಸೇವೆಯಲ್ಲಿ ಉಪಯೋಗಗೊಂಡಿದ್ದ ಪಾತ್ರೆಗಳು ಪರಿಶುದ್ಧ ಪಾತ್ರೆಗಳೆಂದು ಕರೆಯಲ್ಪಟ್ಟಿದ್ದವು. ಹಳೆಯದಾಗಿದ್ದರೂ ಯಾಕೆ ಪರಿಶುದ್ಧವೆಂದು ಕರೆಯಲ್ಪಟ್ಟಿದ್ದವು? ಯಾಕಂದರೆ ಅವು ದೇವರ ಉಪಯೋಗಕ್ಕಾಗಿ ಇದ್ದವುಗಳು. ದೇವರ ಉಪಯೋಗಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟದ್ದು ಪರಿಶುದ್ಧವಾದದ್ದಾಗಿದೆ. ದೇವರು ಹೇಳುತ್ತಾನೆ, ಯೆರೆಮೀಯನೇ, ನೀನು ಹುಟ್ಟುವ ಮೊದಲೇ ನಾನು ನಿನ್ನನ್ನು ನನ್ನ ಉಪಯೋಗಕ್ಕಾಗಿ ಪ್ರತ್ಯೇಕಿಸಿದ್ದೇನೆ. ಆದ್ದರಿಂದ ನಿನ್ನ ಸಂದೇಶದಿಂದಾಗುವ ಪರಿಣಾಮದ ಕುರಿತು ಚಿಂತಿಸಬೇಡ. ನೀನು ಸಂದೇಶವನ್ನು ಕೊಡು ಅಷ್ಟೇ. ದೇವರು ನನ್ನಿಂದಲೂ ಅದನ್ನೇ ಅಪೇಕ್ಷಿಸುತ್ತಾನೆ. ಈ ಸಂದೇಶಗಳನ್ನು ನಾನು ಸಿದ್ಧಪಡಿಸುವಾಗ ನಾನು ಆರಾಮವಾಗಿರುತ್ತೇನೆ. ನಾನು ದೇವರ ಮಾತನ್ನು ಇದ್ದಕ್ಕಿದ್ದಂತೆ ತಿಳಿಸುತ್ತೇನೆ. ಅದು ನನ್ನ ಜವಾಬ್ದಾರಿ. ನಾನು ನಮ್ರವಾಗಿ ಹೇಳುತ್ತೇನೆ, ನಾನು ನಿನಗೆ ಜವಾಬ್ದಾರನಲ್ಲ, ನಾನು ದೇವರಿಗೆ ಜವಾಬ್ದಾರನು, ಆತನಿಗೆ ವರದಿ ಒಪ್ಪಿಸಬೇಕಾದವನು. ನಾನು ಹೇಳುವುದು ನಿನಗೆ ಇಷ್ಟವಾಗದಿದ್ದರೆ ನಾನೇನು ಮಾಡಲಾರೆ. ನಾನು ಸೇವೆಯಲ್ಲೇ ಇರುವಾಗ ಜನರು ಆಗಾಗ ಹೇಳುತ್ತಿದ್ದರು, ಜನರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು. ಆದರೆ ಪ್ರತಿಯೊಂದು ಸೇವಾ ಕ್ಷೇತ್ರದ ವಿಭಾಗದಲ್ಲೂ ವಿರೋಧಿಗಳ ಒಂದು ಚಿಕ್ಕ ಗುಂಪು ಇದ್ದೇ ಇರುತ್ತದೆ. ಅವರು ಪ್ರಾಮಾಣಿಕರಾಗಿರದೆ ಯಾವಾಗಲೂ ತೊಂದರೆ ಕೊಡುವವರಾಗಿರುತ್ತಾರೆ. ಆದರೆ ನೀನು ದೇವರ ವಾಕ್ಯವನ್ನು ಸಾರುವವನಾಗಿದ್ದರೆ ನೀನು ದೇವರಿಗೆ ಜವಾಬ್ದಾರನು, ಆ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟವನೂ ಆಗಿದ್ದಿ. ದೇವರು ಮುಂದಕ್ಕೆ ಹೇಳುತ್ತಾನೆ, ನಿನ್ನನ್ನು ಪ್ರತಿಷ್ಠಿಸಿ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂದು. ಪ್ರಿಯರೇ, ಇದು ಯೆರೆಮೀಯನಿಗೆ ಅಧಿಕಾರವನ್ನು ಕೊಟ್ಟದ್ದಾಗಿದೆ. ಮುಂದಿನ ನಿರಾಶೆಗಳ ಸಂದರ್ಭದಲ್ಲಿ ಇದು ಅವನನ್ನು ಉತ್ತೇಜಿಸಿ ಮುಂದೆ ಹೋಗುವಂತೆ ಮಾಡುವಂಥದ್ದಾಗಿದೆ. ಇದಕ್ಕೆ ಯೆರೆಮೀಯನ ಪ್ರತಿಕ್ರಿಯೆ ಹೀಗಿದೆ. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನಯಿಸಿದೆನು. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನು ಆಗ ಸುಮಾರು 20 ವರ್ಷದವನಾಗಿದ್ದನು. ಆದರೆ ಈ ವಚನ ನೋಡುವಾಗ ಹಾಗೆ ಕಾಣುವುದಿಲ್ಲ. ನಿಜವಾಗಿಯೂ ಅವನೊಬ್ಬ ಬಾಲಕನಲ್ಲ. ಇಲ್ಲಿ ಬಾಲಕನು ಎಂಬುದಕ್ಕೆ ಉಪಯೋಗವಾದ ಪದ ಯೌವನಸ್ಥನು ಎಂಬ ಅರ್ಥವನ್ನು ಕೊಡುತ್ತದೆ. ಜಕರಿಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ರಲ್ಲಿ ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು ಎಂದು ಅದೇ ಪದ ಉಪಯೋಗಿಸಲ್ಪಟ್ಟಿದೆ. ಪ್ರಿಯರೇ, ಯೆರೆಮೀಯನು ಯುವಕನಾಗಿದ್ದನು. ಅವನ ಮಾತಿನ ಅರ್ಥವೇನೆಂದರೆ, ನಾನು ಯುವಕನು, ಅನುಭವ ಇಲ್ಲದವನು, ಇಂಥ ಕೆಲಸಕ್ಕೆ ಸಮರ್ಥನಲ್ಲ, ಇದು ನನ್ನಿಂದಾಗದು. ಕರ್ತನಲ್ಲಿ ಪ್ರಿಯರೇ, ದೇವರು ಉಪಯೋಗಿಸುವ ವ್ಯಕ್ತಿಯು ತಾನು ಅದನ್ನು ಮಾಡಲು ಅಶಕ್ತನು ಎಂದು ಯೋಚಿಸುವಂಥದ್ದೇನೆಂಬುದನ್ನು ಗಮನಿಸಿದ್ದೀರೋ? ಪ್ರಿಯಮಿತ್ರನೇ, ನೀನು ಒಂದು ವೇಳೆ ನಾನು ಇದನ್ನು ಮಾಡಬಲ್ಲೆನೆಂದು ನೆನೆಸುವುದಾದರೆ ದೇವರು ನಿನ್ನನ್ನು ಉಪಯೋಗಿಸಲಾರನು. ಒಬ್ಬ ಯುವ ಪ್ರಸಂಗಿ ನನ್ನ ಬಳಿಗೆ ಬಂದಿದ್ದನು. ಅವನು ಅದೇ ಊರಿನ ಇನ್ನೊಬ್ಬನ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದನು. ಅವನು ನನಗೆ ಹೇಳಿದನು, ನಾನು ಅವನಿಗಿಂತ ಒಳ್ಳೆಯ ಪ್ರಸಂಗಿಯಾಗಿದ್ದೇನೆ, ಅವನಿಗಿಂತ ಒಳ್ಳೆ ಸಭಾಪಾಲಕನಾಗಿದ್ದೇನೆ, ಅವನಿಗಿಂತ ಚೆನ್ನಾಗಿ ಮಾತನಾಡುತ್ತೇನೆ. ದೇವರು ಅವನನ್ನು ಉಪಯೋಗಿಸಿ ನನ್ನನ್ನು ಯಾಕೆ ಉಪಯೋಗಿಸುತ್ತಿಲ್ಲ? ನನ್ನ ಸೇವೆ ಕ್ಷೀಣವಾಗುತ್ತಾ ಇದೆ ಎಂದನು. ನಾನು ಅವನಿಗೆ ಹೇಳಿದೆ, ನೀನು ಎಲ್ಲವನ್ನೂ ಮಾಡಬಲ್ಲೆನೆಂದು ನೆನೆಸುತ್ತಿ, ಆದರೆ ಆ ಮನುಷ್ಯನನ್ನು ನಾನು ಬಲ್ಲೆನು, ತಾನು ಯಾವುದನ್ನೂ ಮಾಡಬಲ್ಲೆನೆಂದು ಅವನು ಹೇಳಿಕೊಳ್ಳುತ್ತಿಲ್ಲ. ದೇವರು ಅಂಥವರನ್ನು ಉಪಯೋಗಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರು ಈ ಲೋಕದ ಬಲಹೀನವಾದವುಗಳನ್ನು ಆರಿಸುತ್ತಾನೆ. ಯೆರೆಮೀಯನು ತಾನು ಅಸಮರ್ಥನೆಂದು ಯೋಚಿಸಿದನು. ತನ್ನಲ್ಲಿ ಆ ಯೋಗ್ಯತೆ ಇಲ್ಲವೆಂದು ಭಾವಿಸಿದನು. ಇದಕ್ಕೆ ದೇವರು ಕೊಟ್ಟ ಉತ್ತರ ನೋಡ್ರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ, ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ ಎಂಬುದಾಗಿ ನೋಡುವಾಗ, ಉದಾರತಾವಾದಿ ಸಭೆಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಿದ್ದರೂ
ಸಭೆಗಳು ಬೆಳೆಯುವುದು ಮೂಲಭೂತವಾದಿಗಳದ್ದೇ. ಸತ್ಯವೇದವನ್ನು ನಂಬುವ ಸಭೆಗಳಲ್ಲೇ ಈ ದಿನಗಳಲ್ಲಿ ನಿಜವಾದ ಕಾರ್ಯ ನಡೆಯುತ್ತಿದೆ. ಉದಾರತವಾದಿ ಸಭೆಗಳಲ್ಲಿನ ತೊಂದರೆ ಏನೆಂದರೆ ಪ್ರಸಂಗಿಯು ತಾನು ಹೇಳುವುದನ್ನೇ ನಂಬುವುದಿಲ್ಲ. ದೇವರು ಹೇಳುತ್ತಾನೆ, ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ, ಅಧಿಕಾರದಿಂದ ಹೇಳುತ್ತೀ ಎಂದು. ಪ್ರಿಯರೇ, ಉದಾರತವಾದಿ ಪ್ರಸಂಗಿಯು ತತ್ವಗಳನ್ನು, ವಿಚಾರಧಾರೆಗಳನ್ನು ತಿಳಿಸುತ್ತಾನೆ. ಚರ್ಚಾಕೂಟಗಳಲ್ಲಿ ತಾನು ನೆನೆಸುವುದನ್ನೇ ಹೇಳುತ್ತಾನೆ. ನಾನು ಹೇಳುತ್ತೇನೆ, ನೀನು ದೇವರ ವಾಕ್ಯವನ್ನು ಹೇಳುವಾಗ ಅದು ಅದ್ಭುತವಾದದ್ದಾಗಿರುತ್ತದೆ, ತೊಂದರೆ ಇಲ್ಲದ್ದಾಗಿರುತ್ತದೆ. ಪ್ರಿಯರೇ, ನಾನು ಯೆರೆಮೀಯನನ್ನು ಇಷ್ಟಪಡುತ್ತೇನೆ, ಅವನನ್ನು ಸಂತೈಸಲು ಇಷ್ಟಪಡುತ್ತೇನೆ. ಅವನು ನನಗೆಷ್ಟೋ ಆದರಣೆ ನೀಡಿದ್ದಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 8ನೇ ವಚನವನ್ನು. ಅವರಿಗೆ ಅಂಜಬೇಡ, ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರಿಗೆ ಅಂಜಬೇಡ ಎಂಬುದಾಗಿ ನೋಡುವಾಗ ಮಾಧ್ಯಮ ಸೇವೆಯ ಒಂದು ಸಮಾಧಾನಕರ ಸಂಗತಿ ಎಂದರೆ ಕೇಳುವವರಿಗೆ ನಾನು ಹೇಳಿದ್ದು ಇಷ್ಟವಾಗದಿದ್ದರೆ ಅವರು ನನ್ನೊಂದಿಗೆ ಮಾತನಾಡಲು ಆಗುವುದಿಲ್ಲ. ಒಬ್ಬ ದೈವ ಸೇವಕರು ಹೀಗೆ ಹೇಳಿದ್ದಾರೆ, ಕ್ಯಾಲಿಫೋರ್ನಿಯಾದ ಆಕ್ಲ್ಯಾಂಡಿನಲ್ಲಿ ಒಬ್ಬನು ಈಗ ಒಳ್ಳೆಯ ಕ್ರೈಸ್ತನಾಗಿರುವವನು ನನಗೆ ಪತ್ರ ಬರೆದನು. ಅವನು ರಕ್ಷಣೆಗಾಗಿ ಕೆಲವು ಸಂಪ್ರದಾಯ ವಿಧಿವಿಧಾನಗಳನ್ನು ಮಾಡಬೇಕೆಂದು ಹೇಳುವ ಗುಂಪಿಗೆ ಸೇರಿದ್ದವನು. ಅವನು ತನ್ನ ಕೆಲಸಕ್ಕೆ ಹೋಗುವಾಗ ನಮ್ಮ ರೇಡಿಯೋ ಸಂದೇಶಗಳನ್ನು ಕೇಳುತ್ತಿದ್ದನು. ನಿನ್ನ ಮಾತು ನನ್ನನ್ನು ಹುಚ್ಚನನ್ನಾಗಿ ಮಾಡಿದವು. ನಾನು ಪಾಪಿ ಎಂದು ನೀನು ಹೇಳುತ್ತಲೇ ಇರುತ್ತಿದ್ದಿ. ನೀನು ನನ್ನೆದುರಿಗೆ ಇರುತ್ತಿದ್ದರೆ ನಾನು ನಿನ್ನ ಮುಖಕ್ಕೆ ಗುದ್ದಿ ಬಿಡುತ್ತಿದ್ದೆ. ಅವನು ಬಲಿಷ್ಠ ವ್ಯಕ್ತಿಯಾಗಿದ್ದನು, ಹೇಳಿದಂತೆಯೇ ಮಾಡುತ್ತಿದ್ದನು. ರೇಡಿಯೋ ಸೇವೆಯ ಒಂದು ಪ್ರಯೋಜನ ಇದಾಗಿದೆ ಎಂಬುದಾಗಿ. ದೇವರ ವಾಕ್ಯಕ್ಕೆ ಸರಿಯಾಗಿ ಮಾತನಾಡುವಾಗ ಕೆಲವೊಮ್ಮೆ ಜನರಿಗೆ ಅದು ಇಷ್ಟವಾಗುವುದಿಲ್ಲ. ಆ ಮನುಷ್ಯನು ಪ್ರತಿದಿನ ಮುಂಚಾನೆ ನಮ್ಮ ಪ್ರಸಾರ ಕೇಳಿ ಕೇಳಿ ಕೊನೆಗೊಂದು ದಿನ ಕರ್ತನ ಕಡೆಗೆ ತಿರುಗಿಕೊಂಡನು. ನಾನು ಒಬ್ಬ ಪಾಪಿ, ನನ್ನನ್ನು ರಕ್ಷಿಸು ಎಂದು ಅರಿಕೆ ಮಾಡಿ ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದನು. ದೇವರ ವಾಕ್ಯ ಪ್ರಸಾರಣೆಯ ಸಂತೋಷ ಇದಾಗಿದೆ. ಆದ್ದರಿಂದ ದೇವರ ವಾಕ್ಯವನ್ನು ಧೈರ್ಯದಿಂದ, ದೃಢನಂಬಿಕೆಯಿಂದ ಕೊಡಿರಿ ಎಂದು ದೇವರು ಹೇಳುತ್ತಾನೆ. ಅದು ವ್ಯರ್ಥವಾಗಿ ಹಿಂತಿರುಗುವುದಿಲ್ಲ, ದೇವರ ಉದ್ದೇಶವನ್ನು ನೆರವೇರಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನ ವಾಕ್ಯದಲ್ಲಿ ಬರೆದಿರುವುದನ್ನು ಅಧಿಕಾರವಾಣಿಯಿಂದ ಮಾತನಾಡುವವರು ಈ ದಿನಗಳಲ್ಲಿ ಬೇಕಾಗಿದ್ದಾರೆ. ದೇವರು ನಮ್ಮಿಂದ ಕೇಳುವುದು ಅದನ್ನೇ. ಒಂದು ರೀತಿಯಲ್ಲಿ ಅದೊಂದು ಸರಳವಾದ ಕೆಲಸವಾಗಿದೆ, ಮತ್ತೊಂದು ರೀತಿಯಲ್ಲಿ ಅತೀ ಕಷ್ಟವಾದದ್ದು ಕೂಡ. ದೇವರು ಯೆರೆಮೀಯನಿಗೆ ಹೇಳಿದನು, ಅವರಿಗೆ ಅಂಜಬೇಡ, ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುತ್ತೇನೆ. ಆತನು ಹೇಳುತ್ತಿದ್ದಾನೆ, ನೋಡು, ನಾನು ನಿನ್ನ ಪಕ್ಷದಲ್ಲಿದ್ದೇನೆ ಎಂದು. ಜಾನ್ ನೋಕ್ಸ್ ಹೇಳಿದ್ದಾರೆ, ದೇವರ ಜೊತೆಗಿದ್ದರೆ ಒಬ್ಬನಾದರೂ ಬಹುಮತವೇ ಎಂದು. ಇದು ಯಾವಾಗಲೂ ಸತ್ಯವಾದದ್ದೇ. ಕ್ರೈಸ್ತರಾಗಿ ನಾವು ಅಲ್ಪಸಂಖ್ಯಾತರೆಂದೆನಿಸಬಹುದು, ಆದರೆ ನಾವು ನಿಜವಾಗಿಯೂ ಬಹುಮತವಾಗಿದ್ದೇವೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನವನ್ನು. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಇದು ಬಹು ಮುಖ್ಯವಾದದ್ದು. ದೇವರು ಸತ್ಯವೇದದ ಮಾತುಗಳನ್ನು ಪ್ರೇರಿಸಿದ್ದಾನೆ, ಆದರೆ ಯೋಚನೆಗಳನ್ನು ಮಾತ್ರವಲ್ಲ. ಉದಾಹರಣೆಗೆ, ಸೈತಾನನು ಸುಳ್ಳು ಹೇಳುವುದಕ್ಕೆ ದೇವರು ಪ್ರೇರೇಪಿಸಲಿಲ್ಲ, ಆದರೆ ಸೈತಾನನು ಸುಳ್ಳು ಹೇಳಿದನೆಂಬ ದಾಖಲೆ ದೈವ ಪ್ರೇರಿತವಾದದ್ದು. ಈ ದಿನಗಳಲ್ಲಿ ಈ ವಿಚಾರವನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಆದ್ದರಿಂದಲೇ ಕೆಲವು ಸತ್ಯವೇದ ಭಾಷಾಂತರವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಅದು ಉತ್ತಮವಾದ ವಿವರಣೆಯಿಂದೊಡಗೂಡಿರಬಹುದು, ಆದರೆ ಆ ಭಾಷಾಂತರದ ಮಾತುಗಳೆಲ್ಲವೂ ದೈವ ಪ್ರೇರಿತವಾಗಿರುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸರಿಯಾದ ಭಾಷಾಂತರದ ಪ್ರಾಮುಖ್ಯತೆಯನ್ನು ಉದಾಹರಣೆ ಸಹಿತ ವಿವರಿಸುತ್ತೇನೆ. ಒಬ್ಬ ಹುಡುಗಿ ತಾನು ಹಾಡುಗಾರ್ತಿಯಾಗಬೇಕೆಂದು ಆಶೆಪಟ್ಟಳು.
ಆಕೆಯ ಹಾಡಿನ ಪರೀಕ್ಷೆಯ ಬಳಿಕ ಆಕೆ ಸಿದ್ಧತಾ ಕೋಣೆಗೆ ಹೋಗಿ ಸ್ನೇಹಿತರೊಂದಿಗೆ ನನ್ನ ಅಧ್ಯಾಪಕರು ಏನು ಹೇಳಿದರು ಎಂದು ಕೇಳಿದಳು. ಅದಕ್ಕೆ ಅವಳ ಸ್ನೇಹಿತೆ ಬಹು ಉಪಾಯವಾಗಿ ನಿನ್ನ ಹಾಡು ಪರಲೋಕ ಸಂಗೀತದಂತಿತ್ತು ಎಂದು ಹೇಳಿದರು ಅಂದಳು. ಆಗ ಆಕೆ ಹೌದಾ, ಹಾಗೆ ಹೇಳಿದರಾ ಎಂದಳು. ಆಗ ಆಕೆ ಅದೇ ಶಬ್ದಗಳನ್ನು ಹೇಳಲಿಲ್ಲ, ಆದರೆ ಅವರ ಮಾತಿನ ಅರ್ಥ ಅದೇ ಆಗಿತ್ತು ಅಂದಳು. ಆದರೆ ಆ ಹುಡುಗಿ ಅವರು ಹೇಳಿದ ಮಾತುಗಳೇ ನನಗೆ ಬೇಕು, ಏನು ಹೇಳಿದರು ಎಂದಳು. ಆಗ ಆ ಸ್ನೇಹಿತೆ ಹೇಳಿದಳು, ಅವರ ಮಾತಿನ ಅರ್ಥ ಹಾಗೆಯೇ ಇರಬೇಕು, ಅವರು ಹೇಳಿದ್ದು ನಿನ್ನ ಸ್ವರ ಈ ಲೋಕದಲ್ಲ ಎಂದು. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದದ ಮಾತುಗಳು ದೇವರಿಂದ ಪ್ರೇರಿತವಾಗಿರಬೇಕಾಗಿದೆ. ದೇವರು ಯೆರೆಮೀಯನಿಗೆ ಹೇಳಿದನು, ನನ್ನ ಮಾತುಗಳನ್ನು ನಿನ್ನ ಬಾಯಲ್ಲಿಡುತ್ತೇನೆ ಎಂಬುದಾಗಿ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೆಮೀಯನು ಯೋಷೀಯ, ಯೆಹೋಯಾಕೀಮ, ಯೆಹೋವಾಜ, ಯೆಹೋಯಾಕೀನನ ಹಾಗೂ ಚಿದ್ಕೀಯರ ಆಳ್ವಿಕೆಯ ಕಾಲದಲ್ಲಿ ಪ್ರವಾದಿಸಿದ್ದನು. ಎಲ್ಲ ರಾಜರುಗಳಿಗೂ ಸರ್ಕಾರಿ ಕಾರ್ಯಕ್ರಮಗಳಿದ್ದವು. ಅವರೆಲ್ಲರೂ ಯೆರೂಸಲೇಮನ್ನು ಅಭಿವೃದ್ಧಿಪಡಿಸಬೇಕೆಂದಿದ್ದರು. ಪರಿಸರ ರಕ್ಷಣೆಗಾಗಿ ಜೋಪಡಿಗಳನ್ನು ತೆಗೆದುಹಾಕಬೇಕೆಂದಿದ್ದರು. ಅವರದೇ ಆದ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಿದ್ದವು. ಆದರೆ ಯೆರೆಮೀಯನ ಮಾತಿಗೆ ಯಾರೂ ಹೆಚ್ಚು ಲಕ್ಷ್ಯ ಕೊಡಲಿಲ್ಲ. ಅವನನ್ನು ಅಲಕ್ಷ್ಯ ಮಾಡಿದರು. ಅಲ್ಲಿಂದ 3000 ವರ್ಷಗಳು ಗತಿಸಿ ಹೋಗಿವೆ. ಆ ಸರಕಾರಿ ಕಾರ್ಯಕ್ರಮಗಳ ನೆನಪು ನಿಮಗಿದೆಯೋ? ಚಿದ್ಕೀಯನು ಯಾವುದಾದರೂ ಪ್ರಯೋಜನಕಾರಿ ಕಾರ್ಯ ಮಾಡಿದ್ದಾನೋ? ಯೆಹೋಯಾಕೀಮನಾಗಲಿ ಯೆಹೋಯಾಕೀನನಾಗಲಿ ಮಾಡಿದ ಯಾವ ಕಾರ್ಯಕ್ರಮವನ್ನು ಹೇಳಬಲ್ಲಿಯ? ಒಂದೇ ಒಂದು ಒಳ್ಳೆಯ ಕಾರ್ಯ ಇರುವುದಿಲ್ಲ. ಆದರೂ ಅವರ ಕಾಲದಲ್ಲಿ ಪ್ರತಿಯೊಬ್ಬರೂ ತಾವು ಒಳ್ಳೆಯ ಕಾರ್ಯವನ್ನೇ ಮಾಡುತ್ತೇವೆಂದು ನೆನೆಸಿದ್ದರು. ಯೆರೆಮೀಯನು ಮಾತ್ರ ಅಲಕ್ಷಿಸಲ್ಪಟ್ಟಿದ್ದನು. ಆದರೆ ಈ ದಿನಗಳಲ್ಲಿ ನಾವು ಯಾರ ಮಾತುಗಳನ್ನು ಕೇಳುತ್ತಿದ್ದೇವೆ? ಯೆರೆಮೀಯನಂಥವರು ನಮಗೆ ಬೇಕಾಗಿದೆ. ಪ್ರಿಯರೇ, ಯೆರೆಮೀಯನ ಪುಸ್ತಕವು ದೇವರ ವಾಕ್ಯವಾಗಿದೆ. ಅದು ಈ ತನಕ ಉಳಿದುಕೊಂಡಿದೆ, ಇನ್ನೂ ಉಳಿಯುತ್ತದೆ. ಪ್ರಿಯರೇ, ಮುಂದುವರಿದ ಒಂದು ದೇಶವು ದೇವರ ಮಾತನ್ನು ಕೇಳುತ್ತಿಲ್ಲ. ರಾಜಧಾನಿಯಲ್ಲಿ ಆತನ ಮಾತನ್ನೂ ಕೇಳುತ್ತಿಲ್ಲ. ನಮ್ಮ ವಿದ್ಯಾಲಯಗಳ ತರಗತಿಗಳಲ್ಲಿ ದೇವರ ಮಾತನ್ನು ಕೇಳುತ್ತಿಲ್ಲ. ಸೈನ್ಯದಲ್ಲೂ ಆತನ ಮಾತನ್ನು ಕೇಳುತ್ತಿಲ್ಲ. ವಿಜ್ಞಾನಿಗಳು ಕೇಳುತ್ತಿಲ್ಲ. ಆದರೆ ದೇವರು ಮಾತನಾಡುತ್ತಾನೆ. ಆತನ ವಾಕ್ಯ ಉಳಿಯುತ್ತದೆ. ಯೆಹೂದಕ್ಕೆ ತನ್ನ ಮಾತನ್ನು ತಿಳಿಸುವ ಕಾರ್ಯಕ್ಕೆ ಯೆರೆಮೀಯನನ್ನು ನೇಮಿಸುತ್ತೇನೆಂದು ದೇವರು ಹೇಳುತ್ತಾನೆ. ಆದರೆ ಕೆಲಸ ಆರಂಭಿಸುವ ಮೊದಲೇ ಅದನ್ನು ಕೈ ಬಿಡಬೇಕೆಂದು ಯೆರೆಮೀಯನು ಯೋಚಿಸುತ್ತಿದ್ದಾನೆ. ಪ್ರವಾದಿಯ ಉದ್ಯೋಗಕ್ಕೆ ಅವನನ್ನು ಕರೆದ ಸಂಬಂಧವಾಗಿ 2 ವಿಶೇಷವಾದ ಚಿತ್ರಣಗಳನ್ನು ದೇವರು ಯೆರೆಮೀಯನೆದುರಿಗೆ ಇಡುತ್ತಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನವನ್ನು. ಇದಲ್ಲದೆ ಯೆಹೋವನು, ಯೆರೆಮೀಯನೇ, ಏನು ನೋಡುತ್ತೀ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು, ಚಚ್ಚರ ಮರದ ರೆಂಬೆಯನ್ನು ನೋಡುತ್ತೇನೆ ಅಂದೆನು ಎಂಬುದಾಗಿ. ಪ್ರಿಯರೇ, ಆ ದಿನಗಳಲ್ಲಿ ಬಾದಾಮಿ ಗಿಡವನ್ನು ಎಚ್ಚರಗೊಳಿಸುವವರು ಇಲ್ಲವೇ ಕಾಯುವವರು ಎಂದು ಹೇಳುತ್ತಿದ್ದರು. ಚಳಿಕಾಲದ ದೀರ್ಘ ಅವಧಿಯ ಬಳಿಕ ಹೊರಬರುವ ಮೊದಲ ಗಿಡವೇ ಬಾದಾಮಿಯದ್ದಾಗಿದೆ. ಬಾದಾಮಿ ಗಿಡದಂತೆ ಯೆರೆಮೀಯನು ಎಚ್ಚರಿಸುವ ಪ್ರತಿಧ್ವನಿಯಾಗಬೇಕಾಗಿದೆ. ಜನರನ್ನು ಅವನು ಎಬ್ಬಿಸಬೇಕಾಗಿದೆ. ಆದರೆ ಅವರು ಏಳಲು ಮನಸ್ಸು ಮಾಡಲಿಲ್ಲ. ನಿದ್ರೆಯಲ್ಲಿರುವವನು ಎಬ್ಬಿಸಲ್ಪಡಲು ಇಚ್ಛಿಸುವುದಿಲ್ಲ. ಲೋಕದಲ್ಲಿ ಅಲಾರಾಂ ಗಂಟೆಯು ಯಾರಿಗೂ ಇಷ್ಟವಲ್ಲದ ಒಂದು ವಸ್ತುವಾಗಿದೆ. ಯೆರೆಮೀಯನು ಯೆಹೂದ ಜನಾಂಗವನ್ನು ಎಚ್ಚರಗೊಳಿಸುವನಾಗಿರಬೇಕಾಗಿದೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 12ನೇ ವಚನವನ್ನು. ಆಗ ಯೆಹೋವನು ನನಗೆ, ಸರಿಯಾಗಿ ನೋಡಿದ್ದಿ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ದೇವರು ಹೇಳಿದನು, ಸರಿಯಾಗಿ ನೋಡಿದ್ದಿ.
ಅವರನ್ನು ಎಚ್ಚರಗೊಳಿಸುವ ಮಾತನ್ನು ನಿನಗೆ ದಯಪಾಲಿಸುತ್ತೇನೆ. ಅದು ಅವರನ್ನು ನಿದ್ರೆಯಿಂದ ಅಲ್ಲಾಡಿಸಿ ಎಬ್ಬಿಸುವುದು. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಇನ್ನೊಂದು ಸಲ ಯೆಹೋವನು, ಏನು ನೋಡುತ್ತೀ ಎಂದು ನನ್ನನ್ನು ಕೇಳಿದನು. ಅದಕ್ಕೆ ನಾನು, ಉರಿಯುತ್ತಿರುವ ಬೆಂಕಿಯೆಂದುಕ್ಕುವ ಹಂಡೆಯನ್ನು ನೋಡುತ್ತೇನೆ, ಅದರ ಬಾಯಿ ಬಡಗಳಿಂದ ಇತ್ತ ಬಾಗಿಕೊಂಡಿದೆ ಅಂದೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಉರಿಯುತ್ತಿರುವ ಬೆಂಕಿಯಿಂದುಕ್ಕುವ ಹಂಡೆ ಎಂದರೆ ಏನು? ಯೆರೆಮೀಯನ ಕಾಲದಲ್ಲಿ ಐಗುಪ್ತರು, ಅಶ್ಶೂರ್ಯರು ದಕ್ಷಿಣದ ಯಹೂದಕ್ಕೆ ಅಪಾಯಕಾರಿಗಳಾಗಿರಲಿಲ್ಲ. ಆದರೆ ಉತ್ತರ ಕಡೆಯಿಂದ ಒಂದು ಉರಿಯುವ ಹಂಡೆಯಂತೆ ಯಹೂದವನ್ನು ಮುಂದೆ ನಾಶಪಡಿಸಲಿರುವ ಬಾಬೇಲು ಎದ್ದು ಬರುತ್ತಿತ್ತು. ಅವರ ದೇಶಕ್ಕೆ ಏನಾಗಲಿದೆ ಎಂದು ಯೆರೆಮೀಯನು ಅವರನ್ನು ಎಚ್ಚರಿಸಬೇಕಾಗಿತ್ತು. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಆಗ ಯೆಹೋವನು ನನಗೆ ಹೀಗೆ ಹೇಳಿದನು, ಈ ದೇಶ ನಿವಾಸಿಗಳೆಲ್ಲರ ಮೇಲೆ ಬಡಗಳಿಂದ ಕೇಡು ಉಕ್ಕಿ ಬರುವುದು. ಇಗೋ, ನಾನು ಬಡಗಣ ರಾಜ್ಯಗಳ ಜನಾಂಗಗಳನ್ನೆಲ್ಲ ಕರೆಯುವೆನು. ಅವರು ಬಂದು ಯೆರೂಸಲೇಮಿನ ಊರು ಬಾಗಿಲುಗಳ ಎದುರಿನಲ್ಲಿಯೂ ಅದರ ಎಲ್ಲ ಪೌಳಿಗೋಡೆಗಳ ಸುತ್ತಲೂ ಯಹೂದದ ಸಕಲ ಪಟ್ಟಣಗಳ ಮುಂದೆಯೂ ತಮ್ಮ ತಮ್ಮ ನ್ಯಾಯಾಸನಗಳನ್ನು ಹಾಕಿಕೊಳ್ಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 100 ವರ್ಷಗಳ ಹಿಂದೆ ದೇವರು ಯೆರೂಸಲೇಮನ್ನು ಬಿಡಿಸಿದ್ದನು. ಆಗ ಸುಳ್ಳು ಪ್ರವಾದಿಗಳು ಅಡ್ಡಾಡುತ್ತಾ ದೇವರು ಹೀಗೆಯೇ ಮಾಡಲಿದ್ದಾನೆಂದು ಹೇಳುತ್ತಿದ್ದರು. ಹಿಂದಿನ ಪ್ರವಾದಿಗಳೆಲ್ಲರೂ ಯೆಶಾಯನ ಸಮಕಾಲೀನರಾಗಿದ್ದ ಹೋಶೇಯ, ಯೋವೇಲ, ಆಮೋಸ, ಮೀಕ, ನಾಹೂಮ ಎಲ್ಲರೂ ದಾಟಿ ಹೋಗಿದ್ದರು. ಚೆಫನ್ಯನು, ಹಬಕ್ಕೂಕನು ಇನ್ನೂ ಇದ್ದರು. ಯೆಜ್ಕೇಲ, ಓಬೇದ್ಯರು ಕೂಡ ಯೆರೆಮೀಯನ ಸಮಕಾಲೀನರಾಗಿದ್ದರು. ಆದರೆ ಸೆರೆಯಲ್ಲಿರುವವರು ಬಾಬೇಲಿಗೆ ಹೋಗುವ ತನಕ ಅವರ್ಯಾರೂ ಪ್ರವಾದಿಸಲಿಲ್ಲ. ದಾನಿಯೇಲನು ಮುಂದಕ್ಕೆ ಪ್ರವಾದಿಸಲಿದ್ದನು. ಈ ಸಮಯದಲ್ಲಿ ಯೆರೆಮೀಯನು ಏಕಾಂಗಿಯಾಗಿದ್ದು ದೇಶದ ಮೇಲೆ ಬರಲಿಕ್ಕಿದ್ದ ದಂಡನೆಯ ಕುರಿತು ಹೇಳಬೇಕಾಗಿದೆ. ಅವನ ಸಂದೇಶಕ್ಕೆ ಯಾವ ಪ್ರತಿಕ್ರಿಯೆ ಉಂಟಾಯಿತು ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅವರು ನಿನಗೆ ವಿರೋಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನು ಹೇಳುತ್ತಾನೆ, ಯೆರೆಮೀಯನೇ, ಮುಂದಕ್ಕೆ ಹೋಗು, ಅವರು ನಿನ್ನನ್ನು ಎದುರಿಸುವರು. ಆದರೆ ನೀನು ಸಂದೇಶವನ್ನು ನುಡಿ. ಯೆರೆಮೀಯನಿಗೆ ತಾನು ಆ ಕಾರ್ಯಕ್ಕೆ ಯೋಗ್ಯನಲ್ಲವೆಂದು ಭಾಸವಾಗುತ್ತದೆ. ಆದರೆ ನೆವನ ಹೇಳುತ್ತಾನೆ, ಆದರೆ ದೇವರು ಅದನ್ನು ಹೇಳಲೇಬೇಕೆನ್ನುತ್ತಾನೆ. ಪ್ರಸಂಗ ಮಾಡುವವನು ತನ್ನ ಮಾತು ದೇವರಿಂದಲೇ ಬಂದದ್ದೆಂದು ತಿಳುಕೊಳ್ಳದೆ ಪ್ರಸಂಗಿಸಬಾರದೆಂದು ನನ್ನ ಅನಿಸಿಕೆ. ಅದಲ್ಲದೆ ತನ್ನ ಸ್ವಂತ ಮಾತುಗಳೆಂದು ಅನಿಸಿದರೆ ಅವನು ಪ್ರಸಂಗ ಮಾಡದಿರುವುದು ಒಳ್ಳೆಯದು. ಅವನ ಮಾತುಗಳಲ್ಲಿ ಎಷ್ಟೇ ಅಲಂಕಾರಕವಾಗಲಿ, ಹೊಗಳಿಕೆಗಳಾಗಲಿ, ಆಕರ್ಷಕ ವಿಷಯಗಳಿದ್ದರೂ ತಾನು ದೇವರ ಮಾತನ್ನು ನುಡಿಯುತ್ತೇನೆಂಬ ಖಚಿತತೆ ಇಲ್ಲವಾದಲ್ಲಿ ಅವನು ಪ್ರಸಂಗ ಮಾಡದಿರುವುದು ಉತ್ತಮ. ಪ್ರಿಯರೇ, ಇದು ಬಹು ಪ್ರಾಮುಖ್ಯವಾದದ್ದು. ಯೆರೆಮೀಯನು ತಾನು ದೇವರ ಮಾತನ್ನೇ ತಿಳಿಸುತ್ತಿದ್ದೇನೆಂಬ ದೃಢತೆ ಅವನಿಗಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಕೂಡ ಯಾವಾಗಲೂ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಬೇಕು. ನಮ್ಮ ಜೀವಿತದಲ್ಲಿ ಅದು ಕಂಡುಬರಬೇಕು. ಹೀಗಾದರೆ ಮಾತ್ರ ನಾವು ದೇವರ ಮಕ್ಕಳಾಗಿ ಕಂಡುಬರುತ್ತೇವೆ. ಲೋಕವು ನಮ್ಮನ್ನು ಗುರುತಿಸುತ್ತದೆ. ಹಾಗಾಗುವಂತೆ ದೇವರ ಬಳಿ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಯೆರೆಮೀಯನ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಿ, ಸತ್ಯಗಳನ್ನು ತಿಳಿಯಪಡಿಸಿದ್ದಿ. ಯೆರೆಮೀಯನು ಬಲಹೀನನಾಗಿದ್ದರೂ ನಿನ್ನ ಮಾತಿಗೆ ವಿಧೇಯನಾದನು. ನಾವು ಕೂಡ ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯವನ್ನು ಕೈಕೊಂಡು ನಮ್ಮೆಲ್ಲ ಸ್ಥಿತಿಗತಿಗಳಲ್ಲಿ ನಿನ್ನನ್ನೇ ಮಹಿಮೆಪಡಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕರ ಬಾಂಧವರ ಜೀವಿತದಲ್ಲಿ ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ಅವರು ಆತ್ಮಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಕೊಡು. ಅವರೆಲ್ಲ ಕಷ್ಟ ಸಮಸ್ಯೆಗಳಿಂದ ಪರಿಪೂರ್ಣ ಬಿಡುಗಡೆ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ,
ದೇವರು ನಮ್ಮ ಸೃಷ್ಟಿಕರ್ತನು. ಆತನು ಒಂದು ಉದ್ದೇಶದ ಮೇರೆಗೆ ನಮ್ಮನ್ನು ಉಂಟು ಮಾಡುತ್ತಾನೆ. ಯೆರೆಮೀಯನ ಜೀವಿತದಲ್ಲಿ ಅದನ್ನು ನಾವು ಕಂಡುಕೊಳ್ಳುತ್ತೇವೆ. ದೇವರು ನಮ್ಮ ಜೊತೆ ಇದ್ದರೆ ನಾವು ಒಬ್ಬಂಟಿಗರಲ್ಲ. ಆತನ ಮಾತುಗಳು ದೈವ ಪ್ರೇರಿತವಾದವುಗಳು. ಆದುದರಿಂದ ಅನುದಿನವೂ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸೋಣ. ದೇವರ ಚಿತ್ತವನ್ನು ನೆರವೇರಿಸೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ಏನನ್ನು ಕಲಿತುಕೊಂಡಿರಿ? ಕರೆ ಮಾಡಿ ತಿಳಿಸಿರಿ. ಸೇವೆಯ ಬಗ್ಗೆ ಇತರರಿಗೂ ತಿಳಿಸಿರಿ. ಮುಂದಿನ ಕಾರ್ಯಕ್ರಮ ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ವಂದನೆಗಳು.